ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೋರ್ ಬ್ರೌಸರ್ ಬಗ್ಗೆ ನಾವು ನೋಡೋಣ. ಎಲ್ಲರೂ ಕೇಳೇ ಇರ್ತೀರ ಟೋರ್ ಬ್ರೌಸರ್ ಅಂದರೆ ಏನು ಅಂತ. ಬಟ್ ಅದು ಹೇಗೆ ವರ್ಕ್ ಆಗುತ್ತೆ, ಅದನ್ನು ನಾವು ಹೇಗೆ ಯೂಸ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು, ಮತ್ತು ಅದರಿಂದ ಹೇಗೆ ನಾವು ಡಾರ್ಕ್ ವೆಬ್ಸೈಟ್ನ ವಿಸಿಟ್ ಮಾಡೋದು, ಮತ್ತು ಯಾರು ನಮ್ಮನ್ನ ಟ್ರ್ಯಾಕ್ ಮಾಡದಿರೋ ಥರ ಟೋರ್ ಬ್ರೌಸರ್ ಹೇಗೆ ಆಲ್ಗೋರಿದಮ್ ವರ್ಕ್ ಆಗುತ್ತೆ ಅನ್ನೋದನ್ನ ಇವತ್ತು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟು ಟೋರ್ ಬ್ರೌಸರ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ಫಸ್ಟ್ ಪ್ಲೇಸ್ಟೋರಿಗೆ ಹೋಗಿ. ಪ್ಲೇಸ್ಟೋರಲ್ಲಿ ಸರ್ಚ್ ಲಿಸ್ಟಿಗೆ ಹೋಗ್ಬಿಟ್ಟು ಟೋರ್ ಬ್ರೌಸರ್ ಅಂತ ಟೈಪ್ ಮಾಡಿ. ನಿಮಗೆ ಟೋರ್ ಬ್ರೌಸರ್ ಒಂದು ಆಪ್ಷನ್ ಇರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಯೂಸ್ ಮಾಡೋದಾದ್ರೆ ಬರೀ ಟೋರ್ ಬ್ರೌಸರಿಂದ ಸಾಕಾಗಲ್ಲ, ಇದರಲ್ಲಿ ನೀವು ಎಷ್ಟೋ VPN ಕೂಡ ಹಾಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಆರ್ಬಟ್ ಟೋರ್ ಫಾರ್ ಆ್ಯಡ್ರಾಯ್ಡ್ ಅಂತ ಇರುತ್ತೆ. ಇದು ಟೋರ್ ಬ್ರೌಸರ್ ಅವ್ರದ್ದೇ VPN ಅಂತ ಹೇಳ್ಬೋದು. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಇವೆರಡನ್ನೂ ಯೂಸ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಟೋರ್ ಬ್ರೌಸರ್ನ ಆಕ್ಸೆಸ್ ಮಾಡ್ಕೋಬೋದು. ಇದನ್ನ ಸೆಟಪ್ ತುಂಬ ಈಸಿ ಇರುತ್ತೆ, ನೀವು ಆರಾಮಾಗಿ ನೀವು ಮಾಡ್ಕೋಬೋದು. ಈಗ ಟೋರ್ ಬ್ರೌಸರ್ನ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜಸ್ಟ್ ಕ್ರೋಮಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಟೋರ್ ಬ್ರೌಸರ್ ಅಂತ ಟೈಪ್ ಮಾಡಿ. ಅಲ್ಲೊಂದು ವೆಬ್ಸೈಟ್ ಕಾಣಿಸುತ್ತೆ, ಅಲ್ಲಿಂದ ನೀವು ಟೋರ್ ಬ್ರೌಸರ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರೂ ಕೂಡ ಸೆಟ್ಟಿಂಗ್ಸು ತುಂಬ ಈಸಿ ಇರುತ್ತೆ, ನೀವು ಆರಾಮಾಗಿ ಸೆಟ್ ಮಾಡ್ಕೋಬೋದು. ಅದಕ್ಕೆ ಗೊತ್ತಾಗಲಿಲ್ಲ ನೀವು ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ. ನೀವು ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಕನೆಕ್ಟ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಟೋರ್ ಬ್ರೌಸರ್ ಸರ್ವರು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆಗಿದ ತಕ್ಷಣ ನಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಸರ್ಚ್ ವಿತ್ ಡಕ್ಟರ್ ಗೋ ಅಂತ ಹೇಳ್ಬೋದು. ಡಕ್ಟರ್ ಗೋ ಕೂಡ ಒಂದು ಗೂಗಲ್ ಥರ ಸರ್ಚ್ ಇಂಜಿನ್ ಕೂಡ. ಈ ಥರ ಸರ್ಚ್ ಇಂಜಿನ್ದು ತುಂಬಾ ಇರುತ್ತವೆ, ಅದು ನಾವು ಯಾವ್ದು ಬೇಕಾದ್ರೂ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಇದರಲ್ಲಿ ಹೋಗ್ಬಿಟ್ಟು ನಾವು ಜಸ್ಟ್ ಗೂಗಲ್ ಅಂತ ಟೈಪ್ ಮಾಡೋಣ. ನೀವು ಟೈಪ್ ಮಾಡಿದ ತಕ್ಷಣ ಗೂಗಲಿಂದ ಜಸ್ಟ್ ಸ್ವಲ್ಪ ಅದರದ್ದು ರಿಲೇಟೆಡ್ ಇನ್ಫಾರ್ಮೇಷನ್ನ ಲೋಡ್ ಮಾಡುತ್ತೆ. ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ನೀವು ಇಲ್ಲಿ ಸೈಡಲ್ಲಿ ಒಂದು ಲಾಕರ್ ಸಿಂಬಲ್ ಇದೆ, ಅದ್ರ ಪಕ್ಕ ಒಂದು ಚೈನ್ ಸಿಂಬಲ್ ಇದೆ ನೋಡಿದ್ರೆ, ಟೋರ್ ಸರ್ಕ್ಯೂಟ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ 3 IP ಅಡ್ರೆಸ್ ಕಾಣಿಸ್ತಾ ಇದೆ. ಒಂದು ಫ್ರಾನ್ಸ್, ನೆದರ್ಲ್ಯಾಂಡ್, ಜರ್ಮನಿ, ಇನ್ನೊಂದು drgo.com. ಮೀನ್ಸ್ ಇದು ನಮ್ಮ ಸರ್ವರ್ ಹತ್ರ ಹೋದ ರಿಕ್ವೆಸ್ಟ್. ಇದು ನಮ್ಮದು ಬ್ರೌಸರ್. ನಮ್ಮ ರಿಕ್ವೆಸ್ಟ್ಗೂ ಮತ್ತು ನಮ್ಮ ಬ್ರೌಸರ್ಗೂ ಸೆಂಟ್ರಲ್ಲಿ 3 IP ಅಡ್ರೆಸ್ ಬರುತ್ತೆ. ಸೊ ನಮ್ಮ IP ಅಡ್ರೆಸ್ಸು ಇಲ್ಲಿ ಸೇಫ್ ಆಗಿರುತ್ತೆ, ನಮ್ಮ IP ಅಡ್ರೆಸ್ಸು ಸರ್ವರ್ ತನಕ ಹೋಗೋದಿಲ್ಲ. ಬಟ್ ನಾರ್ಮಲ್ ಬ್ರೌಸರಲ್ಲಿ ಏನಾಗುತ್ತೆ ಅಂದರೆ, ಈಗ ನೀನು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು youtube.com ಅಂತ ಟೈಪ್ ಮಾಡಿದಾಗ ಆ ರಿಕ್ವೆಸ್ಟ್ ಡೈರೆಕ್ಟಾಗಿ ಈ IP ಅಡ್ರೆಸ್ ಬರಲ್ಲ, ನೀವು ಡೈರೆಕ್ಟ್ ನಿಮ್ಮ IP ಅಡ್ರೆಸ್ಸಿಂದಲೇ ಸರ್ವರಿಗೆ ಹೋಗುತ್ತೆ. ಆ ಸರ್ವರ್ ಏನು ಮಾಡುತ್ತೆ, ನೀನು ಕಳಿಸಿರೋ ರಿಕ್ವೆಸ್ಟು ಕರೆಕ್ಟ್ ಆಗಿದೆಯಲ್ಲ ಅಂತ ಸರ್ಚ್ ಮಾಡುತ್ತೆ. ಫಸ್ಟ್ ಕರೆಕ್ಟ್ ಆಗಿದ್ದರೆ ರೆಸ್ಪಾನ್ಸು ನಿಂಗೆ ಮತ್ತೆ ನಿನ್ನ IP ಅಡ್ರೆಸ್ಗೆ ಸೆಂಡ್ ಮಾಡುತ್ತೆ. ಮೀನ್ಸ್ ನಿಮ್ಮ ಬ್ರೌಸರ್ಗೆ. ಕರೆಕ್ಟ್ ಆಗಿಲ್ವಾ, ಎರರ್ ಅಂತ ತೋರಿಸುತ್ತೆ. ಬಟ್ ಈ ಟೋರ್ ಬ್ರೌಸರಲ್ಲಿ ಏನು ಮಾಡುತ್ತೆ ಅಂದರೆ, ನಿನ್ನ IP ಅಡ್ರೆಸ್ ಇಲ್ಲಿ ಸೆಂಟ್ರಲ್ಲಿ ಗೊತ್ತಾಗಲ್ಲ. ಸೊ ಇದರಿಂದ ನೀವು ಸೇಫ್ ಆಗಿರ್ಬೋದು. ಅಂದರೆ ನೀವು ಟೋರ್ ಬ್ರೌಸರಲ್ಲಿ ಏನೋ ಒಂದು ರಿಕ್ವೆಸ್ಟ್ ಕಳಿಸಿದ್ರೆ, ಫಸ್ಟು ನಾನೀಗ ಗೂಗಲ್ ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ, ಅದು ಫ್ರಾನ್ಸ್ IP ಅಡ್ರೆಸ್ಸಿಗೆ ಫಸ್ಟ್ ಹೋಗುತ್ತೆ. ಫ್ರಾನ್ಸ್ IP ಅಡ್ರೆಸ್ ಅದು ನೆದರ್ಲ್ಯಾಂಡ್ IP ಅಡ್ರೆಸ್ಸಿಗೆ ಕಳಿಸುತ್ತೆ. ಈ IP ಅಡ್ರೆಸ್ ಬಂದು ಜರ್ಮನಿ IP ಅಡ್ರೆಸ್ ಕಳಿಸುತ್ತೆ. ಜರ್ಮನಿ IP ಅಡ್ರೆಸ್ಸು ಸರ್ವರಿಗೆ ರಿಕ್ವೆಸ್ಟ್ ಹಿಡಿಯುತ್ತೆ. ಸೊ ನೀನು IP ಅಡ್ರೆಸ್ಸು ಡೈರೆಕ್ಟ್ ಸರ್ವರಿಗೆ ರಿಕ್ವೆಸ್ಟ್ ಹಿಡಿಯಲ್ಲ, ಜರ್ಮನಿ IP ಅಡ್ರೆಸ್ ಇದೆಯಲ್ಲ ಇದು ಹೋಗ್ಬಿಟ್ಟು ಸರ್ವರಿಗೆ ರಿಕ್ವೆಸ್ಟ್ ಹಿಡಿಯುತ್ತೆ. ಸೊ ಈ ಸರ್ವರ್ ಏನು ಮಾಡುತ್ತೆ, ಸರ್ವರು ನಿಮಗೆ ಡೈರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಸರ್ವರ್ ಕೂಡ ಇದೇ ಆಲ್ಗೋರಿದಮ್ನ ಯೂಸ್ ಮಾಡುತ್ತೆ. ಸರ್ವರಿಗೆ ರಿಕ್ವೆಸ್ಟ್ ಕೊಟ್ಟವ್ರು ಯಾರು, ಜರ್ಮನಿ. ಸೊ ಸರ್ವರ್ ಕೂಡ ಜರ್ಮನಿಗೆ ರೆಸ್ಪಾನ್ಸ್ ಮಾಡುತ್ತೆ. ಸೊ ಸರ್ವರು ಜರ್ಮನಿಗೆ ರೆಸ್ಪಾನ್ಸ್ ಮಾಡುತ್ತೆ, ಜರ್ಮನಿ ಹೋಗ್ಬಿಟ್ಟು ನೆದರ್ಲ್ಯಾಂಡಿಗೆ ರೆಸ್ಪಾನ್ಸ್ ಮಾಡುತ್ತೆ, ನೆದರ್ಲ್ಯಾಂಡ್ ಹೋಗ್ಬಿಟ್ಟು ಫ್ರಾನ್ಸಿಗೆ ರೆಸ್ಪಾನ್ಸ್ ಮಾಡುತ್ತೆ, ಫ್ರಾನ್ಸ್ ಬಂದ್ಬಿಟ್ಟು ನಿನ್ನ ಒರಿಜಿನಲ್ IP ಅಡ್ರೆಸ್ಸಿಗೆ ರೆಸ್ಪಾನ್ಸ್ ಕೊಡುತ್ತೆ. ಈ ರೀತಿ ಇದು ಕಂಪ್ಲೀಟ್ ಅಲ್ಗೋರಿದಮ್ ವರ್ಕ್ ಆಗೋದು. ಇದರಿಂದ ನಿನ್ನ ಯಾರು ಟ್ರೇಸ್ ಮಾಡೋಕ್ಕಾಗಲ್ಲ, ಅದರಿಂದ ನೀನು ಎಕ್ಸ್ಟ್ರಾ ಸೆಕ್ಯೂರ್ ಆಗಿರ್ತೀಯ. ಇದರಿಂದ ನೀನು ಡಾರ್ಕ್ ವೆಬ್ಸೈಟ್ ಕೂಡ ಆಕ್ಸೆಸ್ ಮಾಡ್ಕೋಬೋದು. ಸೊ ಅದು ಹೆಂಗೆ ಅಂತ ನಾನು ಮುಂದೆ ಹೇಳ್ತೀನಿ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ನಾವು ಈ ಡಾರ್ಕ್ ವೆಬ್ಬಲ್ಲಿ ಎಷ್ಟೋ ಜನ ಸಿಗಾಕೊಂತಾರಲ್ಲ ಅದು ಹೆಂಗೆ ಅಂತ ನೀವು ಕೇಳ್ಬೋದು. ಸೊ ಈ ಟೋರ್ ಬ್ರೌಸರ್ ಯೂಸ್ ಮಾಡಿಕೊಂಡ್ರೆ ನಿಮ್ಮ IP ಅಡ್ರೆಸ್ ಯಾವನ್ನು ಟ್ರೇಸ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ಇದೆ. ಯಾಕಂದರೆ ಮನುಷ್ಯರು ಅತಿ ಆಸೆಯಿಂದ ಏನೇನೋ ಡೌನ್ಲೋಡ್ ಮಾಡ್ತೀರಾ. ಅದೇ ಟೋರ್ ಬ್ರೌಸರಿಂದ ನೀನು ಯಾವುದೋ ಒಂದು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀನೇನಾದ್ರು ಡೌನ್ಲೋಡ್ ಮಾಡಿದ್ರೆ, ಆ ಒಂದೊಂದು ಡೌನ್ಲೋಡ್ ಮಾಡ್ತೀರ ಫೈಲ್, ಅದರಲ್ಲಿ ಸ್ವಲ್ಪ ಸೆಟ್ ಆಫ್ ಪ್ರೋಗ್ರಾಮ್ ಇರುತ್ತೆ. ಮೀನ್ಸ್ ವೈರಸ್ಸು ಮಾಡ್ಬೇಕು ಅಂತ ಏನೋ ಅನ್ಕೋಬೋದು. ಅದೆಲ್ಲ ಒಬ್ಬರು ಇನ್ಸ್ಟಾಲ್ ಮಾಡ್ತಾರೆ, ಅದೇನಾಗುತ್ತೆ ನಿಮ್ಮ ಡಿವೈಸಲ್ಲಿ ಸೇವ್ ಆಗುತ್ತಲ್ಲ. ಸೊ ಆವಾಗ ನಿಮ್ಮ ಡಿವೈಸ್ದು ಲೊಕೇಶನ್ ಅಥವಾ IP ಅಡ್ರೆಸ್ಸು ಅವ್ರ ಹತ್ರ ಹೋಗುತ್ತೆ, ಅದರಿಂದ ಅವರು ಸಿಗಾಕೊಂತಾರೆ. ನೀವು ಈಗ ಡಾರ್ಕ್ ವೆಬ್ಸೈಟ್ನ ಹೇಗೆ ವಿಸಿಟ್ ಮಾಡ್ಬೋದು ಅಂದರೆ, ನಿಮ್ಮ ಡಾರ್ಕ್ ವೆಬ್ಸೈಟ್ದು ಲಿಂಕ್ ಅಥವಾ ನೇಮ್ ಗೊತ್ತಿದೆ, ಇದರಿಂದ ವಿಸಿಟ್ ಮಾಡ್ಬೋದು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ವೆಬ್ಸೈಟು .onion ವರ್ಕ್ ಆಗೋದು. ಇದರಿಂದ ನೀವು ಟೋರ್ ಬ್ರೌಸರ್ ಯೂಸ್ ಮಾಡಿಕೊಂಡು ಡಾರ್ಕ್ ವೆಬ್ಸೈಟ್ನ ಆಕ್ಸೆಸ್ ಮಾಡ್ಬೋದು. ಬಟ್ ನೀವು ಹೇಳ್ತಿದ್ದೀನಿ ಡಾರ್ಕ್ ವೆಬ್ಸೈಟ್ ಆಕ್ಸೆಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನೀವು ಕ್ರಿಮಿನಲ್, ನಿಮ್ಗಿಂತ ಕ್ರಿಮಿನಲ್ ತುಂಬ ಜನ ಇರ್ತಾರೆ. ಟೋರ್ ಬ್ರೌಸರ್ ಯೂಸ್ ಮಾಡಿ ನಿಮ್ಮ IP ಅಡ್ರೆಸ್ ಮಾತ್ರ ಗೊತ್ತಾಗಲ್ಲ, ಟ್ರೇಸ್ ಮಾಡೋಕ್ಕಾಗಲ್ಲ. ಬಟ್ ನಿನ್ನ ಸಿಸ್ಟಮ್ ಹತ್ರ ಹೋಗೋಕ್ಕೆ ಅವರು ಬೇಜಾನ್ ದಾರಿಗಳು ತುಂಬಾ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಟೋರ್ ಬ್ರೌಸರ್ ಯೂಸ್ ಮಾಡ್ಕೊಂಡು ಯಾವುದೋ ಡಾರ್ಕ್ ವೆಬ್ಸೈಟಲ್ಲಿ ಏನೋ ಒಂದು ಫೈಲ್ನ ಇನ್ಸ್ಟಾಲ್ ಮಾಡಿದೆ ಅನ್ಕೋ, ಆ ಫೈಲಲ್ಲಿ ಸೆಟ್ ಆಫ್ ಪ್ರೋಗ್ರಾಮಿಂಗ್ ಅಥವಾ ಮಾಲ್ವೇರ್ಸ್ ಇರುತ್ತೆ, ಅದು ಬಂದು ಸೀದಾ ನಿನ್ನ ಡಿವೈಸ್ ಒಳಗೆ ಇನ್ಸ್ಟಾಲ್ ಆಗುತ್ತೆ. ಅದರಿಂದ ನಿನ್ನ ಡಿವೈಸ್ ಇನ್ಫಾರ್ಮೇಷನ್ನು ಆಕ್ಸೆಸ್ ಎಲ್ಲ ಅವನ ಹತ್ರ ಹೋಗುತ್ತೆ. ಅದರಿಂದ ಅವ್ನು
ಲ್ಯಾಪ್ಟಾಪ್ ಒಳಗೆ ನಿನ್ನ ಡಿವೈಸ್ ಒಳಗೆ ನುಗ್ಬಿಟ್ಟು ನಿನ್ನ ಡಿವೈಸಲ್ಲಿ ಏನೇನಿತ್ತೋ ಎಲ್ಲ ಆ್ಯಕ್ಸೆಸ್ ಕೂಡ ಅವನು ಪಡಿಬೋದು. ಸೊ ಮೈ ಸಜೆಷನ್, ಯಾರು ಡಾರ್ಕ್ ವೆಬ್ನ ಆ್ಯಕ್ಸೆಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಇನ್ನೂ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.